ಜೆಡಿಎಸ್ನಲ್ಲಿ ತಣ್ಣಗಾಗದ ಅಸಮಾಧಾನದ ಕಿಚ್ಚು. ದಳಪತಿಗಳ ವಿರುದ್ಧ ಜಿಟಿ ದೇವೇಗೌಡ ರೆಬಲ್ ಆಗಿದ್ದಾರೆ. ಜೆಡಿಎಸ್ನಲ್ಲಿ ತಣ್ಣಗಾಗದ ಅಸಮಾಧಾನದ ಕಿಚ್ಚು. ದಳಪತಿಗಳ ವಿರುದ್ಧ ಜಿಟಿ ದೇವೇಗೌಡರು ರೆಬಲ್ ಆಗಿದ್ದಾರೆ. ಜೆಡಿಎಸ್ ಹಾಸನ ಸಮಾವೇಶಕ್ಕೂ ಆಹ್ವಾನ ಇಲ್ಲ. ಹಲವು ವರ್ಷಗಳಿಂದ ಎಚ್ಡಿಕೆ ಮಾತನಾಡಿಲ್ಲ. ನನಗೆ ಮಾಹಿತಿ ಕೂಡ ಇಲ್ಲ. ಸಮಾವೇಶಕ್ಕೆ ನನ್ನ ಕರೆದಿಲ್ಲ. ಜೆಡಿಎಸ್ ಶಾಸಕ ಜಿಟಿ ದೇವೇಗೌಡರು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಸಮಾವೇಶಕ್ಕೆ ನನ್ನ ಕರೆಯದಿರೋದಕ್ಕೆ ನನಗೆ ಬೇಸರ ಆಗಿಲ್ಲ. 1983ರಲ್ಲಿ ಸಿದ್ದರಾಮಯ್ಯ ಚುನಾವಣೆಗೆ ನಿಂತಾಗ ನಮ್ಮ ಪಕ್ಷದ ಗೆಲುವಿಗಾಗಿ ನಾನು ಕೆಲಸ ಮಾಡಿದ್ದೇನೆ. ಜನತಾದಳದಲ್ಲಿ ಸಿದ್ದರಾಮಯ್ಯ, ಎಚ್ಡಿ ದೇವೇಗೌಡ, ನಾನು ಶಾಸಕ ಮಂತ್ರಿಯಾಗಿ ಕೆಲಸವನ್ನ ಮಾಡಿದ್ದೇನೆ. ಕುಮಾರಸ್ವಾಮಿ ಬಹಳ ವರ್ಷಗಳಿಂದ ಮಾತನಾಡಿಲ್ಲ ನನ್ನ ಜೊತೆ. ಬೆಂಗಳೂರಿನಲ್ಲಿ ಶಾಸಕ ಜಿಟಿ ದೇವೇಗೌಡರು ಈ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇನ್ನು ಹಾಸನದಲ್ಲಿ ಸಮಾವೇಶಕ್ಕೂ ಕೂಡ ನನ್ನ ಕರೆದಿಲ್ಲ. ನನ್ನ ಜೊತೆ ದೇವೇಗೌಡರು ಎಚ್ ಡಿ ಕುಮಾರಸ್ವಾಮಿ ಅವರು ಮಾತನಾಡಿಲ್ಲ ಅಂತ ಜಿಟಿ ದೇವೇಗೌಡರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಈ ಒಂದು ಜೆಡಿಎಸ್ನಲ್ಲಿ ಜಿಟಿ ದೇವೇಗೌಡರು ಎಚ್ ಡಿ ಕುಮಾರಸ್ವಾಮಿ ಅವರ ವಾರ್ ಮೊದಲಿನಿಂದಲೂ ಕೂಡ ಇದೆ. ಯಾಕೆಂತಂದ್ರೆ ಅವರ ಮೇಲೆ ಇವರು ಆರೋಪ ಮಾಡ್ತಾರೆ, ಇವ್ರ ಮೇಲೆ ಅವರು ಆರೋಪ ಮಾಡ್ತಾರೆ. ಇದು ಪ್ರತಿನಿತ್ಯವೂ ಕೂಡ ಹಿಂಗೆ ನಡೀತಾನೆ ಬರ್ತಾ ಇದೆ. ಆದರೆ ಜೆಡಿಎಸ್ ಪಕ್ಷವನ್ನ ಬಲವರ್ಧನೆ ಮಾಡುವತ್ತ ಯಾರು ಕೂಡ ಗಮನ ಹರಿಸ್ತಾ ಇಲ್ವಾ ಎಂಬ ಪ್ರಶ್ನೆ ಕೂಡ ಬರ್ತಾ ಇದೆ. ದೇವೇಗೌಡರು ಮಾತ್ರ ನಮ್ಮ ಪಕ್ಷವನ್ನ ಸ್ಟ್ರಾಂಗ್ ಮಾಡಬೇಕು ಅಂತ ತಳಮಟ್ಟದ ಕಾರ್ಯಕರ್ತರ ಜೊತೆ ಮಾತನಾಡ್ತಾರೆ. ಜೊತೆಗೆ ನಾನು ಈಗಲೂ ಕೂಡ ಹೋಗಿ ನಮ್ಮ ಪಕ್ಷದ ಪರವಾಗಿ ಮಾತನಾಡ್ತೀನಿ ಅಂತ ಹೇಳ್ತಾರೆ. ಆದರೆ ಜೆಡಿಎಸ್ನಲ್ಲಿ ಜಿಟಿ ದೇವೇಗೌಡರು ವರ್ಸಸ್ ಕುಮಾರಸ್ವಾಮಿ ಅವರ ಈ ಒಂದು ಜಗಳ ಮುಂದುವರಿತಾನೆ ಇದೆ. ಇದಕ್ಕೆ ಯಾವ ರೀತಿ ದೇವೇಗೌಡರು ಬ್ರೇಕ್ ಹಾಕ್ತಾರೆ ಅಂತ ನೋಡಬೇಕು.